Hi dears, today I am going to tell about stationary waves in an open pipe. In the last class we discussed about formation of stationary waves in a closed organ pipe. Today and see, in case of closed organ pipe, frequency F1 you got V by 4L, F2 you got 3V by 4L, F3 you got 5V by 4L. So what it means? Only odd harmonics are present. Harmonics ಅಂದ್ರೆ ಏನರ್ಥ? What are harmonics? Harmonics 1, 3, 5 ಅನ್ನೋದು harmonics. ಆ F1, F2, F3 ಅನ್ನೋದು frequencies. ಆ frequency ಮುಂದೆ ಏನು ನಂಬರ್ ಬಂದಿರುತ್ತೆ ನೋಡ್ರಿ, 1 F1, 3 F2, 5 F3 ಈ ತರ ಏನು ಬಂದಿತ್ತಲ್ಲ ನಿನ್ನೆ ಕ್ಲಾಸ್ನಲ್ಲಿ, ಅದನ್ನ ಹಾರ್ಮೋನಿಕ್ಸ್ ಅಂತ ಕರೀತಾರೆ. ಸೊ ಆಡ್ ಹಾರ್ಮೋನಿಕ್ಸ್ ಆರ್ ಪ್ರೆಸೆಂಟ್ ಇನ್ ಕೇಸ್ ಆಫ್ closed pipe. Today I am going to tell about discuss the modes of vibration, the modes of vibrations of air column in open organ pipe. ಇಲ್ಲಿ see, closed pipe ಅಂದ್ರೆ which is having only one open end and another end is closed. So two ends ಇರ್ತದೆ ಒಂದು organ pipe ಗೆ. ಒಂದು ಎಂಡ್ ಕ್ಲೋಸ್ ಇತ್ತು, ಇನ್ನೊಂದು ಎಂಡ್ ಓಪನ್ ಇತ್ತು, ಅದನ್ನ ಕರಿತೀವಿ ನಾವು ಕ್ಲೋಸ್ಡ್ ಆರ್ಗನ್ ಪೈಪ್ ಅಂತ ಕರಿತೀವಿ. ಸೊ ಹಿಯರ್ ದ ಆರ್ಗನ್ ಪೈಪ್ which is having two ends opened, that is called open organ pipe. See, this is the case of open organ pipe. So open organ pipe ಈ ತರ ಇರುತ್ತೆ. So two ends are opened. ಈ ಓಪನ್ ಆರ್ಗನ್ ಪೈಪ್ ನಲ್ಲಿ ನೀವು ನೋಡಿ, ಓಪನ್ ಎಂಡ್ಸ್ ಅಲ್ಲಿ ಏನ್ ಫಾರ್ಮೇಶನ್ ಆಗ್ತಾವ, ನಿನ್ನೆ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿರೋ ತರ ಓಪನ್ ಸರ್ಫೇಸ್ ನಲ್ಲಿ ಯಾವಾಗಲೂ ಆಂಟಿ ನೋಡ್ಸ್ ಫಾರ್ಮೇಶನ್ ಆಗ್ತಾವ. ಯಾಕಂದ್ರೆ ಸ್ಟೇಷನರಿ ವೇವ್, ಅದರಲ್ಲಿ ಸೌಂಡ್ ವೇವ್ ಟ್ರಾವೆಲ್ ಆಯಿತು ಅಂತ ತಿಳ್ಕೊಳ್ರಿ. ಸೌಂಡ್ ವೇವ್ ಈ ತರ ಟ್ರಾವೆಲ್ ಆಯಿತು. ಸೊ ಸೌಂಡ್ ವೇವ್ ಟ್ರಾವೆಲ್ ಆಗಿ ಏನ್ ಮಾಡುತ್ತದು, ಈ ತರ ಟ್ರಾವೆಲ್ ಆಗುತ್ತೆ. ಫಸ್ಟ್ ಮೋಡ್ ಅಲ್ಲಿ ಈ ತರ ಟ್ರಾವೆಲ್ ಆಗುತ್ತೆ. ಸೊ ಅಂದ್ರೆ ಏನಂತ, ಈ ಓಪನ್ ಪ್ಲೇಸ್ ಅಲ್ಲಿ ಯಾವಾಗಲೂ ಆಂಟಿ ನೋಡ್ಸ್ ಫಾರ್ಮೇಶನ್ ಆಗುತ್ತೆ. ಬಿಕಾಸ್ ಇಲ್ಲಿ ಬಹಳಷ್ಟು ಸ್ಪೇಸ್ ಇರ್ತದೆ ಪಾರ್ಟಿಕಲ್ಸ್ ಗಳಿಗೆ. ಆ ಒಂದು ಸೌಂಡ್ ವೇವ್ ಪಾರ್ಟಿಕಲ್ಸ್ ಗಳು ವೈಬ್ರೇಟ್ ಆಗೋದಕ್ಕೆ ಬಹಳಷ್ಟು ಸ್ಪೇಸ್ ಅವೈಲೇಬಲ್ ಇರೋದ್ರಿಂದಾಗಿ ಈ ಪ್ಲೇಸ್ ನಲ್ಲಿ ಆಂಟಿ ನೋಡ್ಸ್ ಫಾರ್ಮೇಶನ್ ಆಗ್ತಾವ. ಎಲ್ಲಿ ಅವೆರಡು ಸೂಪರ್ಪೋಸ್ ಆಗ್ತಾವ, ವೇವ್ಸ್ ಎಂದು ರಿಫ್ಲೆಕ್ಟ್ ಆಗಿ ಎಲ್ಲಿ ಸೂಪರ್ಪೋಸ್ ಆಗ್ತಾವ ಅಲ್ಲಿ ನೋಡ್ಸ್ ಫಾರ್ಮೇಶನ್ ಆಗ್ತಾವ. ಸೊ ಹಿಯರ್ ಇನ್ ಕೇಸ್ ಆಫ್ ಓಪನ್ ಆರ್ಗನ್ ಪೈಪ್ ದ ನಂಬರ್ ಆಫ್ ಆಂಟಿ ನೋಡ್ಸ್ ಆರ್ ಗ್ರೇಟರ್ ಕಂಪೇರ್ಡ್ ಟು ನೋಡ್ಸ್. ಸೊ ಇಲ್ಲೇ ಗೊತ್ತಾಗುತ್ತೆ, ಫಸ್ಟ್ ನೋಡ್ ಇದೆ, ಫಸ್ಟ್ ನೋಡ್ ಅಲ್ಲಿ ಒಂದು ನೋಡು ಎರಡು ಆಂಟಿ ನೋಡ್ಸ್ ಇದೆ, ಈ ತರ ಫಾರ್ಮೇಶನ್ ಆಗುತ್ತೆ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಓಪನ್ ಆರ್ಗನ್ ಪೈಪ್. Consider an open organ pipe. Right? Let L be the length of the organ pipe. Let L ಅಂದ್ರೆ ಏನಿಲ್ಲಿ length of L is the length of organ pipe. Right? L is the length of organ pipe. Next F1, F2, F3 ಇದನ್ನ ಕರೀತೀವಿ ನಾವು frequencies. First frequency, second frequency, third frequencies. F1, F2, F3. Lambda 1, lambda 2, lambda 3. Lambda 1, lambda 2, lambda 3 in your wavelengths. V is the velocity of the sound wave. ಈ sound wave ಇಲ್ಲಿ travel ಆಗೋದು velocity of sound wave. V is velocity of sound wave. So imagine a sound wave travels through an open organ pipe.
ಸೊ ಏನಾಗುತ್ತೆ, when it travels through the open organ pipe, ಒಂದು ಓಪನ್ ಸರ್ಫೇಸ್ ಇಂದ ಇನ್ನೊಂದು ಓಪನ್ ಸರ್ಫೇಸ್ ಕಡೆ ಬರುತ್ತದೆ ವೇವ್. ಆ ಓಪನ್ ಸರ್ಫೇಸ್ ಅಲ್ಲಿ ಏನಾಗ ಮತ್ತೆ ರಿಫ್ಲೆಕ್ಟ್ ಆಗಿ ಮತ್ತೆ ಹೋಗುತ್ತೆ ವೇವ್, ಮತ್ತೆ ಹೋಗ್ತದೆ ಉಲ್ಟಾ ಮತ್ತೆ ಹೋಗ್ತದೆ ರಿಫ್ಲೆಕ್ಟ್ ಆಗಿ. ಸ್ಟೇಷನರಿ ವೇವ್ಸ್ ಈ ತರ ಫಾರ್ಮೇಷನ್ ಆಗ್ತಾವ. ಸೊ ಇದರಲ್ಲಿ ಫಸ್ಟ್ ಮೋಡ್ ಆಫ್ ವೈಬ್ರೇಷನ್, ಫಸ್ಟ್ ಕೇಸ್, ಫಸ್ಟ್ ಮೋಡ್ ಆಫ್ ವೈಬ್ರೇಷನ್, ಫಸ್ಟ್ ಮೋಡ್ ಆಫ್ ವೈಬ್ರೇಷನ್. ಇಲ್ಲಿ ನೋಡಿ ಓಪನ್ ಸರ್ಫೇಸ್ ಎರಡಿರೋದ್ರಿಂದಾಗಿ ಫಸ್ಟ್ ಮೋಡ್ ಅಲ್ಲಿ ಏನಾಗುತ್ತಾ, ಹಿಯರ್ ಟೂ ಆಂಟಿನೋಡ್ಸ್ and one node is formed. Two antinodes and one node is formed. First case ಅಲ್ಲಿ ಈ ತರ ನಾವು ಈ ತರ ಇಡಬೇಕು ಅಂದ್ರೆ. ಸೊ ಈ ಡಯಾಗ್ರಾಮ್ ಮಾಡೋಣ. ಈ ಕಡೆ ಟೂ ಆಂಟಿನೋಡ್ ಫಸ್ಟ್ ಮೋಡ್ ಆಫ್ ವೈಬ್ರೇಷನ್ ಅಲ್ಲಿ ವೇವ್ ಹಿಂಗ್ ಬರುತ್ತೆ, ಹಿಂಗ್ ಬರುತ್ತೆ, ಮತ್ತೆ ಹಿಂಗ್ ಬರುತ್ತೆ, ಮತ್ತೇನಾಗುತ್ತೆ ರಿಫ್ಲೆಕ್ಟ್ ಆಗುತ್ತೆ ಅಂತ ತಿಳ್ಕೊಡ್ರಿ, ಮತ್ತೆ ಹಿಂಗ್ ಬಂದು. ಸೊ ಇಲ್ಲಿ ಆಂಟಿನೋಡ್ AN ಕರೆಕ್ಟಾ, ಇದು ಎರಡು ಸೂಪರ್ ಪೋಸದಲ್ಲಿ ನೋಡ್. ಸೊ ಹಿಯರ್ ಇಟ್ ಈಸ್ ಆಂಟಿನೋಡ್ಸ್ ನೋಡ್ಸ್, ಎರಡು ನೋಡ್ಸ್ ಈ ಸ್ಟೇಷನರಿ ವೇವ್ ಅಲ್ಲಿ ಈ ಕ್ರೆಸ್ಟ್ ಟು ಟ್ರಫ್ ಎಲ್ಲಿ ಮೀಟ್ ಆಗ್ತಾವ ನೋಡಿ, ಆ ಮೀಟ್ ಆಗುವಂತ ಪಾಯಿಂಟ್ ನಾವು ನೋಡ್ಸ್ ಅಂತ ಕರಿತೀವಿ. ನೋಡ್ಸ್ ಆ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ನ ಆಂಟಿನೋಡ್ ಅಂತ ಕರಿತೀವಿ. ಸೊ ಇಲ್ಲಿ ಈ ತರ ಇದು ಎಲ್ ವ್ಯಾಲ್ಯೂ ಏನ್ ಬರುತ್ತೆ ನೋಡಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಲ್? ಸಿ ಎಲ್ ಈಕ್ವಲ್ ಟು ಆಂಟಿನೋಡ್ ಡೈರೆಕ್ಟ್ ಬಂತು ನೋಡ್ರಿ. ಆಂಟಿನೋಡ್ ಟು ಆಂಟಿನೋಡ್ ಏನದ 180 ಡಿಗ್ರಿ ಅದು, 180 ಡಿಗ್ರಿ ಅದು. 180 ಡಿಗ್ರಿನ ನೀವು ಲ್ಯಾಂಬ್ಡಾದಲ್ಲಿ ಬರಿಬೇಕು, ಲ್ಯಾಂಬ್ಡಾ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಲ್ಯಾಂಬ್ಡಾ ಅಂದ್ರೆ 360, ಲ್ಯಾಂಬ್ಡಾ ಮೀನ್ಸ್ 360. ಸೊ 180 ಅಂದ್ರೆ ಲ್ಯಾಂಬ್ಡಾ ಬೈ 2. ಇದು ಫಸ್ಟ್ ಕೇಸ್ ಆಗಿರೋದ್ರಿಂದಾಗಿ ಲ್ಯಾಂಬ್ಡಾ 1/2, ಲ್ಯಾಂಬ್ಡಾ ಅಂದ್ರೆ 360 ಡಿಗ್ರಿ. ಸೊ ಒಂದು ವೇವ್ ಲೆಂತ್ ಅಂದ್ರೆ 360. ಸೊ ಇಲ್ಲಿ ನೋಡಿ ಆಂಟಿನೋಡ್ ಟು ಆಂಟಿನೋಡ್ ಸೇಮ್ ಇರುವಂತ ಪಾರ್ಟಿಕಲ್ಸ್, ಸೇಮ್ ಇಲ್ಲಿ ಆಂಟಿನೋಡ್ ಅದ ಇಲ್ಲಿ ಆಂಟಿನೋಡ್ ಅದ, ಅವೆರಡರ ನಡುವೆ ಇರುವಂತ ಆಂಗಲ್ 180 ಡಿಗ್ರಿ ಇರ್ತದೆ. ಎರಡರ ನಡುವೆ 180 ಡಿಗ್ರಿನ 360/2 ಅಂತ ಬರೀತೀವಿ. 360 ಅಂದ್ರೆ ಲ್ಯಾಂಬ್ಡಾ 1, ಫಸ್ಟ್ ಕೇಸ್ ಲ್ಯಾಂಬ್ಡಾ 1, ಸೆಕೆಂಡ್ ಕೇಸ್ ಲ್ಯಾಂಬ್ಡಾ 2 ಈ ತರ ಬರುತ್ತೆ. ಸೊ ಹಿಯರ್ L is equal to ಲ್ಯಾಂಬ್ಡಾ 1/2, ಲ್ಯಾಂಬ್ಡಾ 1/2. ಸೊ ಲ್ಯಾಂಬ್ಡಾ 1 is equal to 2L. ಏನ್ ಬಂತು, ಲ್ಯಾಂಬ್ಡಾ 1 is equals to 2L ಅಂತ ಬಂತು. ಸೊ ಟೇಕ್ wave velocity, ಈ sound wave velocity, take velocity, wave velocity v equals to f1 lambda 1. so v1 ಅಂತ ಒಳಗೆ ಬರಲ್ಲ. ಈ ಆಗತ್ತೆ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ನಾವು ಇದು ಏನದ ಆರ್ಗನ್ ಪೈಪ್ಸ್ ಏರ್ ಮೀಡಿಯಂ ನಲ್ಲೇ ಇರ್ತದೆ, ಮೀಡಿಯಂ ಚೇಂಜಸ್ ಇಲ್ಲ ಇದೆ. ಸೊ v is v only, f1 lambda 1 ಅಂತ ಹೋಗಬೇಕು. ಸೊ f1 ಇಲ್ಲಿ ಉಳಿಸ್ಕೊಡ್ರಿ, v by lambda 1 equals to f1, v by lambda 1 equals to f1. put lambda 1 equal to 2L. ಏನು ಮಾಡ್ರಿ ಈಗ, put lambda 1 equal to 2L. lambda 1 ಏನಂತ 2L ಅಂತ ಹಾಕೋಣ. 2L ಇದರಲ್ಲಿ v by 2L equal to f1. so therefore ಏನು ಬಂತು ನೋಡಿ, ಫಸ್ಟ್ ಮೋಡ್ frequency of first mode of vibration, open pipe ಅಲ್ಲಿ ಫಸ್ಟ್ ಫ್ರೀಕ್ವೆನ್ಸಿ ಏನು ಬಂತ, ವೇವ್ ಸ್ಟೇಷನರಿ ವೇವ್ಸ್ f1 equals to ಏನು ಬಂತು, v by 2L ಅಂತ ಬಂತು. v by 2L ಇದು ಇಕ್ವೇಶನ್ ನಂಬರ್ 1. ದಿಸ್ ಈಸ್ ಇಕ್ವೇಶನ್ ನಂಬರ್ 1. ಅದರಲ್ಲಿ ಏನು ಬಂದಿತ್ತು, ಕ್ಲೋಸ್ಡ್ ಆರ್ಗನ್ ಪೈಪ್ ನಲ್ಲಿ v by 4L. ನೀವು ಇದು ಡಿರೈವೇಶನ್ ನಿಮಗೆ ನೆನಪಾಗಲಿಲ್ಲ ಅಂದ್ರೂ ಕೂಡ ಫಾರ್ಮುಲಾಸ್ ವೆರಿ ಇಂಪಾರ್ಟೆಂಟ್. ಕ್ಲೋಸ್ಡ್ ಪೈಪ್ ಅಲ್ಲಿ f1 v by 4L, f2 3 v by 4L, f3 5 v by 4L. v ಅಂದ್ರೆ ವೆಲಾಸಿಟಿ, L ಅಂದ್ರೆ ಲೆಂತ್ ಆಫ್ ದ ಪೈಪ್ ಅಂತ ಬರುತ್ತೆ. ಸೊ ಇಲ್ಲಿ f1 is v by 4L. ಸೊ ನೆಕ್ಸ್ಟ್ ಸೆಕೆಂಡ್ ಮೋಡ್ ಅಲ್ಲಿ, ಸೆಕೆಂಡ್ ಮೋಡ್ ಆಫ್ ವೈಬ್ರೇಷನ್, ಸೆಕೆಂಡ್ ಸ್ಟೆಪ್, ಸೆಕೆಂಡ್ ಮೋಡ್ ಆಫ್ ವೈಬ್ರೇಷನ್ ಅಂದ್ರೆ ಈಗ ಇಲ್ಲಿ ಏನಾಗ್ತದ, ಸೆಕೆಂಡ್ ಮೋಡ್ ಅಂದ್ರೆ 2 ಟೈಮ್ಸ್ ಸೂಪರ್ ಪೋಸ್ ಆಗುತ್ತೆ.
ಸೆಕೆಂಡ್ ಮೋಡ್ ಆಫ್ ವೈಬ್ರೇಷನ್ ಅಂದ್ರೆ ಏನು, 2 ಟೈಮ್ಸ್ ಸೂಪರ್ ಪೋಸ್ ಆಗೋದು ಅಂತ ಅರ್ಥ. 2 ಟೈಮ್ ವೇವ್ಗಳು ಕ್ರೆಸ್ಟ್ ಟು ಕ್ರೆಸ್ಟ್ ಟ್ರಫ್ ಮೀಟ್ ಆಗೋದು. ಇಲ್ಲಿ ಫಸ್ಟ್ ಮೋಡ್ ಆಫ್ ವೈಬ್ರೇಷನ್ 1 ಟೈಮ್ ಕ್ರೆಸ್ಟ್ ಟು ಟ್ರಫ್ ಮೀಟ್ ಆದ್ರೆ ಏನಾಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಈಗ ಸೆಕೆಂಡ್ ಮೋಡ್ ಆಫ್ ವೈಬ್ರೇಷನ್ ಮೀನ್ಸ್ ಹಿಯರ್ ಸಿ ಸೆಕೆಂಡ್ ಮೋಡ್ ಅಲ್ಲಿ ಏನಾಗ್ತಾವ, ಒಂದು ಜಾಸ್ತಿ ಅಂದ್ರೆ 3 ಆಂಟಿನೋಡ್ಸ್ and 2 nodes are formed. 2 nodes are formed. ಏನಾಗುತ್ತೆ ನೋಡಿ, 3 antinodes 2 nodes ಫಾರ್ಮೇಷನ್ ಆಗಬೇಕು. ಸೊ ಇಲ್ಲಿ ಇಲ್ಲಾಂದ್ರೆ 2 ಟೈಮ್ ಮೀಟ್ ಆಗೋದನ್ನ ತೋರಿಸಿ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಫಸ್ಟ್ ಟೈಮ್ ಆಯಿತು, ಈ ಸೆಕೆಂಡ್ ಟೈಮ್ ಆಯಿತು, ರೈಟ್. ಫಸ್ಟ್ ಟೈಮ್ ಮೀಟ್ ಆಯಿತು, ಸೆಕೆಂಡ್ ಟೈಮ್ ಮೀಟ್ ಆಯಿತು. ಸೊ ನೋಡಿ ಇಲ್ಲಿ ಓಪನ್ ಪ್ಲೇಸ್ ಅಲ್ಲಿ ಆಂಟಿನೋಡ್, ಯಾವಾಗಲೂ ಆಂಟಿನೋಡ್ ಜಾಯಿನ್ ಆದಲ್ಲಿ ನೋಡ್ಸ್, ಇಲ್ಲಿ ಮಿಡಲ್ ಆಂಟಿನೋಡ್, ಇಲ್ಲಿ ಮತ್ತೆ ನೋಡ್ಸ್, ಇಲ್ಲಿ ಓಪನ್ ಪ್ಲೇಸ್ ನಲ್ಲಿ ಆಂಟಿನೋಡ್ಸ್. ಸೊ ಇಲ್ಲಿ ನೋಡಿ ಏನದ 1 2 3 ಆಂಟಿನೋಡ್ಸ್ 1 2 nodes are formed in an open pipe for the second case. ಇದು ಎಲ್ಲಿ ನಾವು ಒಂದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಒಂದ್ರ ಬಗ್ಗೆ ಥಿಂಕ್ ಮಾಡಿ ಅಷ್ಟೇ. ಆಂಟಿನೋಡ್ ಟು ಆಂಟಿನೋಡ್ 180, ಆಂಟಿನೋಡ್ ಟು ಆಂಟಿನೋಡ್ another 180, ಆಂಟಿನೋಡ್ ಟು ಆಂಟಿನೋಡ್ 180 ಡಿಗ್ರಿ, ಆಂಟಿನೋಡ್ ಟು another ಆಂಟಿನೋಡ್ 180 ಡಿಗ್ರಿ. ನೋಡ್ಸ್ ಬಗ್ಗೆ ಬೇಡ, ಇಲ್ಲಿ ಜಸ್ಟ್ ನಮಗೆ 180 ಡಿಗ್ರಿ ಪ್ಲಸ್ 180 ಡಿಗ್ರಿ ಏನಾಯ್ತು ಇಲ್ಲಿ 360 ಡಿಗ್ರಿ. 360 ಅಂದ್ರೆ ಲ್ಯಾಂಬ್ಡಾ, 360 ಅಂದ್ರೆ ಲ್ಯಾಂಬ್ಡಾ. ಇದು ಸೆಕೆಂಡ್ ಮೋಡ್ ಆಫ್ ವೈಬ್ರೇಷನ್, ಅದಕ್ಕೆ ಲ್ಯಾಂಬ್ಡಾ 2. ಸೆಕೆಂಡ್ ಮೋಡ್ ಆಫ್ ವೈಬ್ರೇಷನ್ ಅಲ್ಲಿ ಏನು ತಗೋಬೇಕು, ಲ್ಯಾಂಬ್ಡಾ 2. ಸೊ ಹಿಯರ್ ಲೆಂತ್ L equal to ಲ್ಯಾಂಬ್ಡಾ 2, L equal to ಏನು ತಗೋಬೇಕು, ಲ್ಯಾಂಬ್ಡಾ 2. ಲ್ಯಾಂಬ್ಡಾ 2 ಅಂದ್ರೆ 360 ಡಿಗ್ರಿ ಆಂಗಲ್ ನ ಇಲ್ಲಿ ಬಂದಿರುವಂತ ನೋಡ್ಸ್ ಮತ್ತು ಆಂಟಿ ನೋಡ್ಸ್ ಗಳು ತೋರಿಸ್ತಾ ಇದ್ದಾವೆ. ಇಲ್ಲ ನೀವು ಹಿಂಗೆ ಹೋಗಿ ಆಂಟಿನೋಡ್ ಟು ನೋಡ್ 90 ಡಿಗ್ರಿ, ನೋಡ್ ಟು ಆಂಟಿನೋಡ್ another 90, ಆಂಟಿನೋಡ್ ಟು ನೋಡ್ another 90, and ನೋಡ್ ಟು ಆಂಟಿ another 90 ಡಿಗ್ರಿ. ಸೊ 490 ಡಿಗ್ರೀಸ್ ಅಂದ್ರೆ 360 ಡಿಗ್ರಿ ಆಗುತ್ತೆ. 360 ಡಿಗ್ರಿ ಅಂದ್ರೆ ಲ್ಯಾಂಬ್ಡಾ ಅಂತ. ಸೊ L equal to ಏನು ತಗೋಬೇಕು, ಲ್ಯಾಂಬ್ಡಾ 2 ಅಂತ ತಗೋಬೇಕು. ಇಲ್ಲಿ ನೋಡಿ ನೆಕ್ಸ್ಟ್ ಇಲ್ಲಿ ಮತ್ತೆ ಸೇಮ್ ವೇವ್ ವೆಲಾಸಿಟಿ ಸೆಕೆಂಡ್ ಮೋಡಿಗೆ ಫ್ರೀಕ್ವೆನ್ಸಿ ಕಂಡಿಬೇಕು. ಇಲ್ಲಿ ಫ್ರೀಕ್ವೆನ್ಸಿ ಮತ್ತೆ ವೇವ್ ವೆಲಾಸಿಟಿ v equal to f2 lambda 2. velocity is the same for first mode, second mode, third mode. So frequency wavelength change ಆಗುತ್ತೆ f2 lambda 2. f2 ಇಲ್ಲಿ ಇಟ್ಕೊಳ್ಳಿ, v by lambda 2, v by lambda 2 equal to f2. So v by lambda 2 ಏನು ಬಂತು, lambda 2 is just L, lambda 2 is L, you got L. So substitute lambda 2 equal to L equal to f2. So ನಾವು ಫಸ್ಟ್ f1 ಏನು ಬಂದಿದೆ ನೋಡ್ರಿ, ಓಪನ್ ಪೈಪ್ ಅಲ್ಲಿ f1 ಫ್ರೀಕ್ವೆನ್ಸಿ, ಇದನ್ನ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಫಸ್ಟ್ ಫ್ರೀಕ್ವೆನ್ಸಿನ ಅಥವಾ ಲೋಯೆಸ್ಟ್ ವ್ಯಾಲ್ಯೂ ಆಫ್ ಫ್ರೀಕ್ವೆನ್ಸಿನ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಫಸ್ಟ್ ವ್ಯಾಲ್ಯೂ ಆಫ್ ಫ್ರೀಕ್ವೆನ್ಸಿ f1 ಈಸ್ ಕಾಲ್ಡ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಅದೇನು ಬಂತು, v/2L ಬಂತು. ಈಗ ನಾವು ಈ ತರ ಅಡ್ಜಸ್ಟ್ ಮಾಡಬೇಕಂದ್ರೆ ಮಾಡೋಣ, ಇದಕ್ಕೆ 2/2 ಮಾಡೋಣ. ನೆಕ್ಸ್ಟ್ f2 equals to v/L ಅದಲ್ಲ ಇಂಟು 2/2, 2 divided by 2. So f2 equal to 2/2, f2 equals ಏನು ತಗೋಬೇಕಿಲ್ಲ, 2 into v/2L, 2 into v/2L, f2 equals to 2 into v/2L. So here f2 is equals to 2 into v/2L. v/2L is just equal to f1 because equation number 1, that is we taken as f fundamental frequency f1 equals to v/2L. So v/2L ಅಂದ್ರೆ ಈಗ now we can write f1, this is f1, f2 equal to 2f1, f2 equal to 2f1. This is equation number 2. So what you are left with, third mode of vibration. So now third mode of vibration, third mode andre last step, third mode of vibration. So ಇಲ್ಲಿ third mode of vibration ಅಲ್ಲಿ 3 times wave ಗಳು ಏನಾಗಬೇಕು, 3 times crest ಟ್ರಫ್ ಸೂಪರ್ಪೋಸ್ ಆಗ್ತಾವ ಅಂತ ನಾವು ಇಮ್ಯಾಜಿನೇಷನ್ ಮಾಡ್ಕೋಬಹುದು. 3 times ಆಗುತ್ತೆ ಅಂತ. ಸೊ ಸೆಕೆಂಡ್ ಮೋಡ್ ಅಲ್ಲಿ 2 ಟೈಮ್ ಆಗುತ್ತೆ, ಥರ್ಡ್ ಮೋಡ್ ಅಲ್ಲಿ 3 times ಆಗುತ್ತೆ ಅಂತ ಅನ್ಕೋಬೇಕು. ಸೊ 3 times ಆಗುತ್ತೆ ಅಂದ್ರೆ ಒಂದು ಈ ಓಪನ್ ಸರ್ಫೇಸ್ ಇರೋದ್ರಿಂದಾಗಿ ನೀವು ಥರ್ಡ್ ತಗೊಂಡ್ರೆ 4 ಆಂಟಿ ನೋಡ್ಸ್ ಬಂದಿರ್ತವೆ, ಯಾಕಂದ್ರೆ 2 ಓಪನ್ ಸರ್ಫೇಸಸ್ ಅದಾವೆ.
So 4 antinodes here. How many antinodes are formed? 4 antinodes. 4 antinodes and 3 nodes. 3 nodes are formed. ಎರಡು ಓಪನ್ ಸರ್ಫೇಸ್ ಇರೋದ್ರಿಂದಾಗಿ ಒಂದು ಜಾಸ್ತಿ ಆಂಟಿನೋಡ್ಸ್ಗಳ ಸಂಖ್ಯೆ ಜಾಸ್ತಿ ಇರ್ತದೆ ಓಪನ್ ಆರ್ಗನ್ ಪೈಪ್ನಲ್ಲಿ. ಅಲ್ಲಿ ಕ್ಲೋಸ್ಡ್ ಆರ್ಗನ್ ಪೈಪ್ಸ್ನಲ್ಲಿ ಆಸ್ ಯು ಆರ್ ಹ್ಯಾವಿಂಗ್ ಓನ್ಲಿ ಒನ್ ಕ್ಲೋಸ್ಡ್ ಸರ್ಫೇಸ್ and one open surface, therefore there are just equal number of nodes and antinodes. First mode alli one node one antinode, second mode alli two nodes two antinodes, third mode alli three nodes three antinodes. In case of closed organ pipe, ಇಲ್ಲಿ ಓಪನ್ ಆರ್ಗನ್ ಪೈಪ್ ನಲ್ಲಿ ಆಂಟಿನೋಡ್ಸ್ ಗಳ ಸಂಖ್ಯೆ ಒಂದು ಜಾಸ್ತಿ ತಗೋಬೇಕು ನೀವು. ಸೊ here 4 antinodes and 3 nodes are formed. So see, this is the case diagram. I am going to draw the diagram. So third mode alli 3 times superpose ಆಗಬೇಕು, 3 times meet ಆಗಬೇಕು ನೋಡಿ. ಇದು 1 time meet ಆಗಿದೆ, ಈ ಸೆಕೆಂಡ್ ಟೈಮ್, ಥರ್ಡ್ ಟೈಮ್ 1 see 2 times 3 times, right? So ಇಲ್ಲಿ ಏನದು ಓಪನ್ ಸರ್ಫೇಸ್ ಅಲ್ಲಿ ಆಂಟಿನೋಡ್ here node, in between antinodes, ಇಲ್ಲಿ ನೋಡ್ಸ್, ಇಲ್ಲಿ ಏನದ see ಇಲ್ಲಿ another node. So here another antinode, here another antinodes. How many antinodes are formed here? 1 2 3 4 antinodes. And how many nodes are formed? 1 2 3 nodes are formed. So here length of the organ pipe is L. Length of the organ pipe is L. L is equal to see what we can take antinode to antinode, just same idu ತಗೊಳ್ತಾ ಹೋಗೋಣ. Antinode to antinode 180 degree plus antinode to antinode value ಎಷ್ಟದ 180 degree, another 180 degree plus antinode to antinode 180 degree. So totally how much it is? 180 plus 180 360 plus 180 360 plus 180 ಎಷ್ಟಾಯಿತು ನೋಡಿ, for 360 plus 180, so 540 degree. 540 degree ನ ನೀವು ಲ್ಯಾಂಬ್ಡಾದಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಲ್ಯಾಂಬ್ಡಾದಲ್ಲಿ ಈ ಲ್ಯಾಂಬ್ಡಾ ಅಂದ್ರೆ 360, ಲ್ಯಾಂಬ್ಡಾ ಅಂದ್ರೆ 360. ಸೊ ನೀವು ಈಗ ಬರೆಯುವಂತ ವ್ಯಾಲ್ಯೂ ಏನಿರಬೇಕಾದ್ರೆ 540 ತೋರಿಸ್ತಿರ್ಬೇಕಾದ್ರೆ. ಸೊ 3 ಲ್ಯಾಂಬ್ಡಾ ಅಂತ ಬರೆದ್ರೆ 3 ಲ್ಯಾಂಬ್ಡಾ is 180. See lambda by 2 is 360. 3 lambda by 2 ಬರೆದ್ರೆ ಅಂತ ತಿಳ್ಕೊಳ್ಳಿ. 3 lambda means 3 lambda by 2 ನೋಡೋಣ. 3 lambda 3 into 540, 3 into lambda is 360 by 2. ಈ ತರ ಬರೆದ್ರೆ ಏನು ಬರುತ್ತೆ ವ್ಯಾಲ್ಯೂ? 2 1s ಈ ಕಡೆ 2 8s, so 18 3s 54. ಸೊ ಏನು 3 lambda 3 by 2, 3 lambda 3 by 2. 3 lambda ಅಂದ್ರೆ 360, 3 into 360 by 2 ಮಾಡಿದ್ರೆ 540 ಡಿಗ್ರಿ ಬರ್ತದೆ. 540 ಡಿಗ್ರಿ. ಸೊ ಚೆಕ್ ಮಾಡ್ರಿ, 3 into 360 ಡಿಗ್ರಿ ಲ್ಯಾಂಬ್ಡಾ ಅಂತ ಬರೆದಿರೋ ತರ ಡಿವೈಡೆಡ್ ಬೈ 2, 2 1s 2, ಇಲ್ಲಿ 8 60, 2 8s, so 180 degree into 3 is 540 degree, 540 ಅಂತ ಬಂತು. So here 3 lambda L equals to, we got here L equal to how much? L equal to 3 lambda 3 by 2, 3 lambda 3 by 2 ಅಂತ ಬಂತು. So here 2L lambda 3 ಏನು ಬರುತ್ತೆ ನೋಡಿ, 2L by 3, 2L divided by 3 equals to lambda 3. 2L by 3 equals to lambda 3 ಬಂತು, right? So next last step, now we shall find frequency of the stationary wave. So wave velocity V equal to f3 lambda 3. Wave velocity V equals to f3 lambda 3. So V equals to f3 lambda 3. So V by lambda 3 equals to f3. V by lambda 3 equals to f3, where lambda 3 is 2L by 3. 2L by 3 equals to f3. 2L by 3, V by 2L by 3. So 3 ಮೇಲೆ ಬಂದ್ರೆ ಏನಾಗುತ್ತಾ, 3V by 2L
3v by 2l equals to f3, right? Therefore, f3 frequency of third mode of vibration is f3 equals to 3 into v by 2l. So you know that v by 2l is f1. V by 2l is f1. So what we can write now? f3 is equals to what we can write? 3 into f1. 3 into f1. This is equation number 3. Equation number 3. So f1 is v by 2l. f2 is 2 into v by 2l. 2 times of f1. f3, now we got f3 equals to 3 into v by 2l. So comparing 1, 2 and 3. Comparing 1, 2 and 3. Now we get f1 is to f2 is to f3. f1 is to f2 is to f3. f1, f2, f3 ಏನು ಬರುತ್ತದೆ? f1 if we take it is equal to 1. f2 is 2f1 2. f3 is 3f1, right? f1 na 1 ಅಂತ ನೀವು ತಗೊಂಡ್ರೆ f2 is 2f1 2, f3 is 3. So ಈ numbers are 1 2 3 ಅನ್ನೋವೇ harmonics. These are harmonics. Integral multiples of fundamental frequency, they are called harmonics. So that is 1 2 3 harmonics. So ಇಲ್ಲಿ ಯಾವ type harmonics ಅಲ್ಲವಾ? 1 is a odd number, 1 is an odd number, 2 is an even number, 3 is the odd number. So both odd and even. In case of open organ pipes, so both odd and even harmonics are present. Harmonics are present because final answer we got 1 is to 2 is to 3. Here 1 is the odd number, 2 is the even number. 1 is to 2 is to 3. So therefore we can write both odd and even harmonics are present in case of an open organ pipe. See, now I am telling about vibrations of air column in a string. ಈಗ ನೀವು ಕ್ಲೋಸ್ಡ್ ಆರ್ಗನ್ ಪೈಪ್ ಕಲ್ತಿದ್ದೀರಿ, ಓಪನ್ ಆರ್ಗನ್ ಪೈಪ್ ಬಗ್ಗೆ ಕಲ್ತಿದ್ದೀರಿ. ಸ್ಟ್ರಿಂಗ್ ಅಂದರೆ ಒಂದು ತಂತಿ ಅಂತ ಬರುತ್ತೆ, ತಂತಿ. ಆ ತಂತಿಯನ್ನು ಏನಾದರೂ ಎರಡು ಪಾಯಿಂಟ್ಸ್ ನಡುವೆ ಫಿಕ್ಸ್ ಮಾಡಿದರೆ ಎಷ್ಟು ಅಂದರೆ ಸ್ಟೇಷನರಿ ವೇವ್ಸ್ ಹೆಂಗೆ ಫಾರ್ಮ್ ಆಗುತ್ತೆ ಅನ್ನೋದನ್ನ ಇದರಲ್ಲಿ ನಾವು ಸ್ಟಡಿ ಮಾಡ್ಬೋದು. Here string means it is a metal wire. String is nothing but a metal wire. So consider a string is fixed between 2 points. Consider a string is fixed. It is fixed between 2 points. It is fixed between 2 points. Say like this. This is the stretched string, elongated string. ಅದರ ಉದ್ದನ ಏನು ಮಾಡಿದ್ದಾರೆ, ಅದರ ಲೆಂತ್ ಅನ್ನು ಜಾಸ್ತಿ ಮಾಡಿದ್ದಾರೆ. ಆ ಒಂದು ಸ್ಟ್ರಿಂಗ್ ದ ಲೆಂತ್ ನ ಇನ್ಕ್ರೀಸ್ ಮಾಡಿದ್ದಾರೆ, ಸ್ಟ್ರೆಚ್ಡ್ ಸ್ಟ್ರಿಂಗ್ ಅಂತ ಕರೀತಾರೆ. ಸೊ ದಿಸ್ ಈಸ್ ಪಾಯಿಂಟ್ ಎ ಅಂಡ್ ಪಾಯಿಂಟ್ ಬಿ. ಎ ಅಂಡ್ ಬಿ ಆರ್ ಟು ಸಪೋರ್ಟ್ಸ್. ಇವೇ ನೀವು ಸಪೋರ್ಟ್ಸ್. So either supports. A and B are the support. This is another support. Same here. Let V be the velocity of sound wave. Velocity of sound wave. V be the velocity of sound wave. F1, F2, F3. F1, F2, F3
These are frequencies. Next to lambda 1, lambda 2, lambda 3, wavelengths. These are wavelengths, right? See here, here string is fixed between 2 points. Therefore this is the closed end. Illige mugitu anta artha, idu mugitu illige. So ee closed portion alli always antinodes are formed, not antinodes. Closed point illi idu closed point, idu closed point. So at the closed end there is no space for the particles to vibrate. So therefore here only nodes are formed. Illi node form agutta, illi node form agutta. So now ಈಗ ಇದರ ಮೇಲೆ ಈ ಬೇಸಿಸ್ ಮೇಲೆ ಎಷ್ಟು ನೋಡ್ಸ್ ಇರ್ತಾವ, ಎಷ್ಟು ಆಂಟಿ ನೋಡ್ಸ್ ಇರ್ತಾವ ಅಂತ ಡಿಸ್ಕಸ್ ಮಾಡಬಹುದು. ಈ ಕ್ಲೋಸ್ಡ್ ಆರ್ಗನ್ ಪೈಪ್ ನಲ್ಲಿ ಒಂದು ಓಪನ್ ಸರ್ಫೇಸ್ ಇರ್ತದೆ, ಒಂದು ಕಡೆ ಕ್ಲೋಸ್ಡ್ ಇರ್ತದೆ. ಸೊ ಅಲ್ಲಿ ನಾವು ಫಸ್ಟ್ ಮೋಡ್ ಅಂದ್ರೆ ಒಂದು ನೋಡ್ ಒಂದು ಆಂಟಿ ನೋಡ್. ಓಪನ್ ಅಲ್ಲಿ ಆಂಟಿ ನೋಡ್ ಫಾರ್ಮ್ ಆಗುತ್ತಾ, ಕ್ಲೋಸ್ಡ್ ಎಂಡ್ ಅಲ್ಲಿ ನೋಡ್ಸ್ ಫಾರ್ಮೇಷನ್ ಆಗುತ್ತವ. ಸೊ ಫಸ್ಟ್ ಮೋಡ್ ಅಲ್ಲಿ ಒಂದು ನೋಡ್ ಒಂದು ಆಂಟಿ ನೋಡ್, ಸೆಕೆಂಡ್ ಮೋಡ್ ಅಲ್ಲಿ 2 ನೋಡ್ಸ್ 2 ಆಂಟಿ ನೋಡ್ಸ್, ಥರ್ಡ್ ಮೋಡ್ ಅಲ್ಲಿ 3 ನೋಡ್ಸ್ 3 ಆಂಟಿ ನೋಡ್ಸ್. ಈ ತರ ಡಿಸ್ಕಸ್ ಮಾಡ್ತೀವಿ. ಅದೇ ಓಪನ್ ಆರ್ಗನ್ ಪೈಪ್ ಅಂದ್ರೆ ಅಲ್ಲಿ ಎರಡು ಓಪನ್ ಸರ್ಫೇಸ್ ಇರುತ್ತೆ, ಓಪನ್ ಸರ್ಫೇಸ್ ಎರಡು ಇರ್ತದೆ. ಸೊ ಎರಡು ಓಪನ್ ಸರ್ಫೇಸ್ ಅಲ್ಲಿ ಆಂಟಿ ನೋಡ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಫಸ್ಟ್ ಮೋಡ್ ಅಲ್ಲಿ ಒಂದು ಟೈಮ್ ಸೂಪರ್ ಕ್ಲೋಸ್ ಆದಾಗ 1 ನೋಡ್ ಅಂಡ್ 2 ಆಂಟಿ ನೋಡ್ಸ್, ಸೆಕೆಂಡ್ ಮೋಡ್ ಅಲ್ಲಿ 3 ಆಂಟಿ ನೋಡ್ಸ್ ಅಂಡ್ 2 ನೋಡ್ಸ್, ಥರ್ಡ್ ಮೋಡ್ ಅಲ್ಲಿ 4 ಆಂಟಿ ನೋಡ್ಸ್ ಅಂಡ್ 3 ನೋಡ್ಸ್. ಇನ್ ಕೇಸ್ ಆಫ್ ಸ್ಟ್ರಿಂಗ್ it is somewhat different. Here it is closed between 2 points. It is having 2 closed ends. So here number of nodes is maximum. First mode alli enagutte nodri iga. First mode of vibration. First mode of andre one time wave gudu superpose agutte. Idu when a longitudinal wave travels through the string, illinda travel ayante kodi wave in travel ayante. So one time superpose agadadre artha enadu. So first mode of vibration alli first mode of vibration. In first mode of vibration enagutta, here see one antinode and 2 nodes are formed. One antinode and 2 nodes are formed. 2 nodes are formed. So diagram aapne ee basis mera diagram aapne 2 nodes ಇಲ್ಲಿ ನೋಡ್ ಇದೆ, ಲಾಸ್ಟ್ ಪಾಯಿಂಟ್ ಇದು ನೋಡ್, ಇದು ನೋಡ್. ಸೊ ಇಲ್ಲಿ ಒಂದು ಆಂಟಿ ನೋಡ್ ಇದೆ, ಈ ರೀಸನ್ ಅಲ್ಲಿ ಆಂಟಿ ನೋಡ್ ಒಂದು ಪಾಯಿಂಟ್ ಹೋಗೋದು, ಈ ಕಡೆ ಹೋಗೋ ಬರಲ್ಲ, 1 ಪಾಯಿಂಟ್. ಸೊ ದಿಸ್ ಈಸ್ ದ ಎಲ್ ಏನಾದ್ರು ನೋಡ್ರಿ. ಈಗ ಎಲ್ ಈಕ್ವಲ್ ಟು ಏನು ಬರುತ್ತಾ, ನೋಡ್ ಟು ನೋಡ್ 180 ಡಿಗ್ರಿ ಅಂದ್ರೆ ಲ್ಯಾಂಬ್ಡಾ 1/2. ಸೊ ಲೆಂತ್ ಏನು ಬಂತು, ಲ್ಯಾಂಬ್ಡಾ 1/2. ಹಿಯರ್ L1, ಹಿಯರ್ L is equal to lambda 1/2. So lambda 1 is equal to 2L. Lambda 1 is equal to 2L. Yes, the value of lambda 1 is now became 2L. So wave velocity V equal to F1 lambda 1. V equals to F1 lambda 1. So V by lambda 1 equals to F1. V by lambda 1 equals to F1. So put lambda 1 is 2L, V by 2L. V by 2L is equals to F1. So therefore fundamental frequency अथवा frequency of first mode of vibration is F1 equals to V by 2L. This is equation number 1. ಇಲ್ಲಿ ಎಲ್ಲಿ ಏನಾಯಿತು, ನೋಡ್ ಟು ನೋಡ್ 180 ಡಿಗ್ರಿ, ಸೇಮ್ ಪಾಯಿಂಟ್ಸ್, ಸೇಮ್ ಅದಾವ ಪಾರ್ಟಿಕಲ್ಸ್. ಇಲ್ಲಿ ನೋಡ್ ಅದ, ಇಲ್ಲಿ ಆಂಟಿ ನೋಡ್ ಅದ, ಎರಡು ನಡುವೆ 180 ಅಥವಾ ಡಿಫರೆಂಟ್ ಇದ್ರೆ 90 ಡಿಗ್ರಿ. ನೋಡ್ ಟು ಆಂಟಿ ನೋಡ್ 90, ಈ ಆಂಟಿ ನೋಡ್ 90 ಪ್ಲಸ್ 90 180 ಆಯಿತು. ಸೊ ಇಲ್ಲಿ 180 ಅಂದರೆ L ಈಕ್ವಲ್ಸ್ ಟು ಲ್ಯಾಂಬ್ಡಾ 1/2. L equal to lambda 1/2, lambda 1 equal to 2L. So wave velocity V equals to F1 lambda 1.
V by lambda 1 equals to F1. So F1 equals to V by 2L. Equation number 1. Second mode of vibration. Second mode of vibration. ಇಲ್ಲಿ ಏನಾಗುತ್ತಾ ಸಿ ಸೆಕೆಂಡ್ ಮೋಡ್ ಆಫ್ ವೈಬ್ರೇಷನ್ ಅಲ್ಲಿ 3 ನೋಡ್ಸ್ ಇಲ್ಲಿ ಏನಾಗಿತ್ತು 1 ಆಂಟಿ ನೋಡ್ ಅಂಡ್ 2 ನೋಡ್ಸ್ ಅದಿಲ್ಲ ಇಲ್ಲಿ ಏನಾಗ್ತದ 2 ಆಂಟಿ ನೋಡ್ಸ್ ಸೆಕೆಂಡ್ ಮೋಡ್ ಅಂದ್ರೆ 2 ಆಂಟಿ ನೋಡ್ಸ್ ಅಂಡ್ 3 ನೋಡ್ಸ್ ಆರ್ ಫಾರ್ಮ್ಡ್ 2 ಆಂಟಿ ನೋಡ್ಸ್ and 3 nodes are formed 3 nodes are formed here. So e basis मेरा diagram आता है ಇಲ್ಲಿ. So see this is ಇಲ್ಲಿ there is no need to write this one because this is the wire only. This line is the wire, so antinode. So ಇಲ್ಲಿ ಏನಾಯಿತು ಪಾಯಿಂಟ್ ಎ ಪಾಯಿಂಟ್ ಬಿ 2 ನೋಡ್ಸ್ 2 ಆಂಟಿ ನೋಡ್ಸ್ ಬರಬೇಕು 2 ಆಂಟಿ ನೋಡ್ಸ್ ಅಂದ್ರೆ 3 ನೋಡ್ಸ್ 1 2 3 ಇಲ್ಲಿ ಒಂದು ನೋಡ್ ಅಂದ್ರೆ ಒಂದು ನೋಡ್ ನೋಡ್ರಿ ಇಲ್ಲಿ ಏನದ ಇದು ನೋಡಿ ಇಲ್ಲಿ ಪಾಯಿಂಟ್ ಅಲ್ಲಿ ಇದು ಪಾಯಿಂಟ್ ನೋಡ್ ಇದು ಇಲ್ಲಿ ಒಂದು ನೋಡ್ ಈ ಪಾಯಿಂಟ್ ಅಲ್ಲಿ ಒಂದು point. So in between antinode, one antinode, this is second antinode, antinodes. So 2 antinodes and 3 nodes are formed in case of second mode of vibration. Second mode of vibration. ಇಲ್ಲಿ ಏನಾಯಿತು ಸಿ L equal to ನೋಡಿ ಥಿಂಕ್ ಮಾಡಿ node to node is to 180, another node to node 180 plus 180 degree plus 180 degree is like 360 degree. So therefore L equals to lambda 2. L equals to lambda 2. L equal to lambda 2. Lambda 2 equal to L and right? Wave velocity. V equal to F2 lambda 2. Wave velocity V equal to F2 lambda 2. So V by lambda 2 equal to F2. V by lambda 2 equals to F2. V by lambda 2 is L. V by L equals to F2. V by L equals to F2. Equation number 1 F1 ಏನು ಬಂದಿದೆ V by 2L ಅಂತ ಬಂದಲ್ಲ. So ಇಲ್ಲಿ ಮಾಡೋಣ ನಾವು ವಿಶಾಲ್ multiply and divide by 2. So ಅದರಲ್ಲಿ adjust ಮಾಡೋದಕ್ಕೆ V by L. Nothing will happen. 2 by 2 is always equal to 1. 2 by 2 into V by L equal to F2 equal to F2. So here, so therefore F2 is equals to 2 into V by 2L. 2 into V by 2L. F2 is equals to V2 into F1. 2 into F1. 2 F1. F2 is equals to 2 into F1. This is equation number 2. Equation number 2. V by 2L antu correct alla 2F1. So next third mode of vibration. Third mode of vibration. Third mode of vibration. Third mode of vibration only. See here what we can take here. Third mode of vibration only 3 antinodes. 3 antinodes. 3 antinodes and 4 nodes are formed. 4 nodes. 3 antinodes and 4 nodes are formed. आ basis मेरा diagram आता है. So 4 nodes, 4 times lead, 2 times superpose all with bit. 1, 2, 1, 2, 3, 4. ನೋಡಿ superpose ಆಗುತ್ತೆ. Stationary wave ಅಲ್ಲಿ formation. So ಉಲ್ಟಾ ಬರುತ್ತೆ wave reflect ಆಗಿ ಉಲ್ಟಾ ಬರುತ್ತೆ. ಇಲ್ಲಿ ನೋಡಿ
ಹೌದಾ, ಇಲ್ಲಿ ಜಾಯಿನರ್ ಅಲ್ಲಿ ಇದನ್ನು ನೋಡಿ. ಸೊ ಹಿಯರ್ ಇಟ್ ಈಸ್ ನೋಡಿ, ಹಿಯರ್ ಇಟ್ ಈಸ್ ನೋಡಿ. ಸೊ ಇಲ್ಲಿ ಏನಾಯ್ತು ಆಂಟಿ ನೋಡ್ಸ್, ಹಿಯರ್ ಇಸ್ ಆಂಟಿ ನೋಡ್, ಆಂಟಿ ನೋಡ್, ದಿಸ್ ಇಸ್ ಆಂಟಿ ನೋಡ್. ಸೊ ನೋಡಿ 3 ಆಂಟಿ ನೋಡ್ಸ್. ಆಂಟಿ ನೋಡ್ಸ್ ಈ ತರ ಓಪನ್ ಸ್ಪೇಸ್ ಇರೋದು ಆಂಟಿ ನೋಡ್. ನೋಡ್ಸ್ ಅಂದ್ರೆ ಇಲ್ಲಿ ಕ್ಲೋಸ್ಡ್ ಪಾಯಿಂಟ್, ಕ್ಲೋಸ್ಡ್ ಎಂಡ್ ಅಲ್ಲಿ ಮಾತ್ರ ನೋಡ್ಸ್ ಫಾರ್ಮೇಷನ್ ಆಗ್ತವೆ. ಅಥವಾ ಎಲ್ಲಿ ಇವು ಆಕ್ಚುಲಿ ಸೌಂಡ್ ವೇವ್ ಆ ಒಂದು ಆರ್ಗನ್ ಇದು ಸ್ಟ್ರಿಂಗ್ ಅಲ್ಲಿ ಸೌಂಡ್ ವೇವ್ ಟ್ರಾವೆಲ್ ಆಯಿತು ಅಂದ್ರೆ, ಆ ತಂತಿಯಲ್ಲಿ ಸೌಂಡ್ ವೇವ್ಸ್ ಟ್ರಾವೆಲ್ ಆಯಿತು ಅಂದ್ರೆ ಸ್ಟೇಷನರಿ ವೇವ್ಸ್ ಫಾರ್ಮ್ ಆಗ್ತವೆ. ಸ್ಟೇಷನರಿ ಅದು ಒಂದು ಇಲ್ಲಿಂದ ಈ ಕಡೆ ಟ್ರಾವೆಲ್ ಮಾಡಿ ಮತ್ತೆ ರಿಫ್ಲೆಕ್ಟ್ ಆಗುತ್ತೆ ವೇವ್, ಸೂಪರ್ ಪೋಸ್ ಆಗುತ್ತೆ, ರಿಫ್ಲೆಕ್ಟ್ ಆಗಿ ಬರುವಾಗ ಸೂಪರ್ ಪೊಸಿಷನ್ ಆಗ್ತದೆ. ಸೂಪರ್ ಪೊಸಿಷನ್ ಆಗಿ ಈ ತರ ಆಗುತ್ತೆ. ಸೊ L is equals to ಸೇಮ್ ಇದ್ರೆ 180, ಸೇಮ್ ಇದ್ರೆ 180 ನೋಡಿ. ಇಲ್ಲಿಗೆ ಮುಗಿಲಿಲ್ಲ, ಮತ್ತೆ ಇನ್ನೊಂದು ಡಿಫ್ರೆಂಟ್ ಇದ್ರೆ 90 ಡಿಗ್ರಿ. ಸೊ ಈಸ್ ಈಕ್ವಲ್ ಟು ಇಲ್ಲಿ ಏನು ಬಂತು, 180 ಪ್ಲಸ್ 180 360 ಪ್ಲಸ್ 90 450 ಡಿಗ್ರಿ. ಕರೆಕ್ಟಾ? 450 ಡಿಗ್ರಿ ಬಂತು. 450 ನ ಲ್ಯಾಂಬ್ಡಾದಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಲ್ಯಾಂಬ್ಡಾದಲ್ಲಿ ಎಕ್ಸ್ಪ್ರೆಸ್ ಮಾಡೋಕೆ ಏನು ಮಾಡೋಣ ಈಗ, 180 ಪ್ಲಸ್ 180 ಆಂಟಿ ನೋಡ್. ಸಿ ಇಲ್ಲಿ ನೋಡಿ 1 ಮಿನಿಟ್, ಇಲ್ಲಿಂದ ನೋಡೋಣ, ಈ ಕಡೆ ನೋಡ್ತಾ ಇರೋಲ್ಲ. ನೋಡ್ ಟು ನೋಡ್ 180, ದಿಸ್ ಈಸ್ 180, ದಿಸ್ ಈಸ್ ಅನದರ್ 180. ಸೊ ಇಲ್ಲಿ ನೋಡ್ ಟು ನೋಡ್ 180. ಸೊ ಈ ತರ ತಗೋಬೇಕಂದ್ರೆ ಏನಾಯ್ತು, 5 ಇದೇನಾಗ್ತದ 540 ಆಗ್ತದೆ, 540 ಡಿಗ್ರಿ ಬರುತ್ತೆ. ಯಾವುದು ಈ ಕಡೆ 540 ಡಿಗ್ರಿ. So here L is equals to 540 degree ಬಂತು. 540 ಡಿಗ್ರಿ ಹೆಂಗ್ ಬರೋಣ ನಾವು, 3 into lambda 3/2, 3 lambda 3/2 ಸೇಮ್ ಅಲ್ಲ. lambda ಅಂದ್ರೆ 360, 3 into 360/2 ಅಂದ್ರೆ 540 ನೇ ಬರ್ತದೆ. 3 into 360/2, 360/2 180, 180 into 3 540. So L equal to 3 lambda 3/2. So lambda 3 equal to 2L/3 equal to lambda 3. Lambda 3 ಏನು ಬಂತು, 2L/3 ಅಂತ ಬಂತು, 2L/3. So wave velocity V equal to F3 lambda 3. Wave velocity V equal to F3 lambda 3. F3 V by lambda 3 equal to F3. V by lambda 3 is object value. 2L/3 equal to F3. So therefore here equation number 3 ಏನು ಬರುತ್ತಾ, equation number 3 ಏನು ಬರುತ್ತೆ ನೋಡ್ರಿ. equation number 3 we will get F3 equals to 3 into V by 2L. 3 into V by 2L. So F3 equals to 3F3. This is equation number 3. F3 equals to 3F3. Equation number 3. Right? So comparing 1, 2 and 3. Compare 1, 2 and 3. Third equation. Compare ಮಾಡಿದ್ರೆ ಏನು ಬರುತ್ತೆ, see F1, F2, F3. 3 equations will get 1 is to 2 is to 3. 1 is to 2 is to 3. So in case of string, therefore ಏನು ಬರೀಬಹುದು ನಾವು, in string ಯಾವ type harmonics ಅದಾವ, odd number ಅದಾವ, even number ಅದಾವ. Both odd and even harmonics are present. Both odd and even harmonics are present. Both odd and even harmonics are present in case of a string. Remember, string ಮತ್ತು open pipe ಅಲ್ಲಿ ಸೇಮ್ ಫಾರ್ಮುಲಾಗಳು ಬರ್ತವೆ, ಫ್ರೀಕ್ವೆನ್ಸಿ ಸೇಮ್ ಫಾರ್ಮುಲಾ. F1 equal to V by 2L, F2 equals to 2V by 2L, F3 equals to 3V by 2L. So ಅದನ್ನ ಕಂಪ್ಯಾರಿಸನ್ ಮಾಡಿದ್ರೆ ನಮಗೆ ಏನು ಗೊತ್ತಾಗುತ್ತೆ, ಈ F1, F2 F3 odd and even harmonics ಅದ, odd number 1 and 3, even 2 odd and even harmonics ಅದ ಅಂತ ಗೊತ್ತಾಗುತ್ತೆ. ಅದೇ ತರ ಕ್ಲೋಸ್ಡ್ ಆರ್ಗನ್ ಪೈಪ್ ನಲ್ಲಿ ಏನು ಬರುತ್ತೆ, V by 4L, F1 equal to V by 4L, F1 equal to V by 4L, F2 equal to ಏನು ಬರ್ತದ
3v/4l ಅಂತ ಬರ್ತದ. F3 equals to 5v/4l. ಸೊ ಕಂಪ್ಯಾರಿಸನ್ ಮಾಡಿದ್ರೆ ಏನು ಬರ್ತದ, ಓನ್ಲಿ odd harmonics are present in case of closed organ pipe. ಸೊ ನಮಗೆ ಮೇನ್ ಇರೋ ಡಿರೈವೇಷನ್ಸ್ ಯೂಸ್ ಇಲ್ಲ ಅಂದ್ರೂ ಕೂಡ ಮೇನ್ ಫಾರ್ಮುಲಾಸ್ಗಳು ಬಹಳ ಇಂಪಾರ್ಟೆಂಟ್. ಓಪನ್ ಪೈಪ್, ಕ್ಲೋಸ್ಡ್ ಪೈಪ್, ಸ್ಟ್ರಿಂಗ್. ಓಪನ್ ಪೈಪ್ ಮತ್ತು ಸ್ಟ್ರಿಂಗ್ ಸೇಮ್ ಬರ್ತಾವೆ ಫಾರ್ಮುಲಾ. F1 v/2l, F2 2 into v/2l, F3 3 into v/2l, ರೈಟ್. ಸೊ ಅದು ಗೊತ್ತಿರಬೇಕು. ನೆಕ್ಸ್ಟು ಈ ಯಾವ ಕೇಸ್ನಲ್ಲಿ ಮತ್ತೆ ಯಾವುದಂದರೆ ಯಾವುದು ಇದರಲ್ಲಿ ಕ್ಲೋಸ್ಡ್ ಪೈಪ್ನಲ್ಲಿ v/4l ಅಂತ ಬರುತ್ತಾ. ನೆಕ್ಸ್ಟು ಯಾವ್ದು ಬರ್ತದ 3v/4l 5v/4l ಆ ಥರ ಬರುತ್ತೆ. ಈ ಸ್ಟ್ರಿಂಗಲ್ಲಿ ಓಪನ್ ಪೈಪಲ್ಲಿ ಸೇಮ್ ಬರ್ತಾವೆ. ಸೊ ಇವು F1 F2 F3ನ ಹಾರ್ಮೋನಿಕ್ಸ್ ಅಂತ ಕರೀತಾರೆ. ಆ ನಂಬರ್ನ ಕರೀತಾರೆ ಆ್ಯಕ್ಚುಲಿ 1 2 3 1 3 5 ಈ ನಂಬರ್ನ ಅದು ಇಂಟೆಗ್ರಲ್ ಮಲ್ಟಿಪಲ್ಸ್ ಆಫ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ, ದೇ ಆರ್ ಕಾಲ್ಡ್ ಹಾರ್ಮೋನಿಕ್ಸ್. F2 F3 ಏನದವ, F2 F3ನ ಓವರ್ ಟೋನ್ಸ್ ಅಂತ ಕರೀತಾರೆ. ಓವರ್ ಟೋನ್ಸ್ ಅಂದ್ರೆ ಅರ್ಥ ಏನು, ಫ್ರೀಕ್ವೆನ್ಸೀಸ್ ಆಫ್ಟರ್ ದ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಓವರ್ ಟೋನ್ಸ್ ಇಲ್ಲಿ F1 F2 F3 ನಲ್ಲಿ ಇದು ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಇದನ್ನೇನು ಫಸ್ಟ್ ವ್ಯಾಲ್ಯೂ ಏನು ಕರಿಬೇಕು, ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಫಸ್ಟ್ ವ್ಯಾಲ್ಯೂ ಈಸ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ and these two are overtones. These are called overtones. Overtones ಕರೀತಾರೆ, right.